ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ತಾಯಿ ಕುರಿತು ಪ್ರಬಂಧ ನೋಡ್ತಾ ಇದೀವಿ. ಇಲ್ಲಿ ಪೀಠಿಕೆ ವಿವರಣೆ ಉಪಸಂಹಾರ ಅಂತಕ್ಕಂಥ ನಾನು ತಿಳಿಸ್ತಾ ಹೋಗ್ತೇನೆ. ಇದೇ ರೀತಿ ಬರೆದ ನಂತರ ಪೂರ್ಣಾಂಕ ಬರುತ್ತಾ? ಇಲ್ಲ, ಬರೋದಿಲ್ಲ. ಇದ್ರ ಜೊತೆಗೆ ಏನಿರಬೇಕು, ಈ ವಿಷಯಕ್ಕೆ ತಕ್ಕಂತೆ ವಿಷಯ ಇರಬೇಕು. ಅದೇ ರೀತಿಯಾಗಿ ಸುಂದರವಾದ ಅಕ್ಷರಗಳಿರಬೇಕು. ಆಗೇನಾಗುತ್ತೆ, ಪೂರ್ಣಾಂಕ ಪಡಿತೀರಾ. ರೈಟ್. ಹಾಗಾದ್ರೆ ಈ ಒಂದು ಪೀಠಿಕೆ ಒಂದು ಪ್ರಾರಂಭ ಮಾಡ್ತಗೊಂಡ್ವಾ. ಈ ವಿವರಣೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಪೀಠಿಕೆ ನೋಡ್ತಗೊಂಡ್ವಾ. ತಾಯಿ ಎಂಬ ಶಬ್ದದಲ್ಲಿ ಪ್ರೀತಿ, ಕಾಳಜಿ, ತ್ಯಾಗ ಮತ್ತು ನಿರಂತರ ಹೃತ್ಪೂರ್ವಕತೆ ತುಂಬಿ ಹರಿಯುತ್ತದೆ. ನಮ್ಮ ಜೀವನದ ಮೊದಲ ಗುರು, ಮೊದಲ ಸ್ನೇಹಿತ ಮತ್ತು ಮೊದಲ ರಕ್ಷಕಿಯಾಗಿರುವ ವ್ಯಕ್ತಿ ತಾಯಿ. ಮನೆಯ ಸಮಸ್ತ ಜೀವಾಳವೇ ತಾಯಿ ಅಂತಕ್ಕಂಥದ್ದು. ಇಲ್ಲಿ ಪೀಠಿಕೆಯನ್ನು ನಾನು ಇಲ್ಲಿ 4 ಸಾಲಿನಲ್ಲಿ ಬರ್ತಾ ಇದ್ದೀನಿ. ನೀವು ಹೆಚ್ಚಿನ ಒಂದು ಸಾಲು ಕೂಡ ನೀವು ಬರೀತಾ ಹೋಗ್ಬೋದು. ರೈಟ್. ಅದಾದ ನಂತರ ಇಲ್ಲಿ ವಿವರಣೆ ನೋಡಿ. ವಿವರಣೆಯಲ್ಲಿ ಮೊದಲನೇ ಪಾಯಿಂಟ್ ನೋಡಿ, ತಾಯಿಯ ಪ್ರೀತಿ ಮತ್ತು ಕಾಳಜಿ ಅಂತ. ತಾಯಿ ತನ್ನ ಮಕ್ಕಳಿಗೆ ನೀಡುವ ಪ್ರೀತಿ ಅನನ್ಯ. ಆರೋಗ್ಯದಿಂದ ಉದಿನಾವರೆಗೂ ಪ್ರತಿಯೊಂದು ವಿಷಯದಲ್ಲೂ ತಾಯಿ ನಮ್ಮ ಬಗ್ಗೆ ಕಾಳಜಿ ತಾಳುತ್ತಾಳೆ ಅಂತಕ್ಕಂಥ ನೋಡ್ಬೋದು. ಎರಡನೇ ಪಾಯಿಂಟ್, ತಾಯಿಯ ತ್ಯಾಗ ಅಂತಕ್ಕಂಥದ್ದು. ಕುಟುಂಬದ ಹಿತಕ್ಕಾಗಿ ತಾಯಿ ತನ್ನ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸುತ್ತಾಳೆ. ಬೆಳಗಿನಿಂದ ರಾತ್ರಿ ಮಲಗುವವರೆಗೆ ಎಲ್ಲರಿಗಾಗಿ ಶ್ರಮಿಸುತ್ತಾಳೆ ಅಂತಕ್ಕಂಥದ್ದು. ಆನಂತರ ಮೂರನೇ ಪಾಯಿಂಟ್, ತಾಯಿಯ ಮಾರ್ಗದರ್ಶನ ಅಂತಕ್ಕಂಥದ್ದು. ತಾಯಿ ನಮ್ಮ ಮೊದಲ ಶಿಕ್ಷಕಿ. ನೈತಿಕ ಮೌಲ್ಯಗಳು, ಶಿಷ್ಟಾಚಾರ, ಶ್ರಮದ ಮಹತ್ವವನ್ನು ತಾಯಿ ಕಲಿಸುತ್ತಾಳೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತೇವೆ. ರೈಟ್. ಅದಾದ ನಂತರ 4ನೇ ಪಾಯಿಂಟ್, ತಾಯಿಯ ಪರಿಶ್ರಮ. ಮನೆಯ ಕೆಲಸ, ಮಕ್ಕಳ ಆರೈಕೆ, ಕುಟುಂಬದ ಜವಾಬ್ದಾರಿ ಎಲ್ಲವನ್ನು ಸಮರ್ಪಕವಾಗಿ ನಿರ್ವಹಿಸುವ ಶಕ್ತಿ ತಾಯಿಗಿದೆ ಅಂತಕ್ಕಂಥದ್ದು ಕಂಡು ಬರ್ತೇವೆ. 5ನೇ ಪಾಯಿಂಟ್, ತಾಯಿಯ ಜೊತೆಗಿನ ಬಾಂಧವ್ಯ ಅಂತೀವಿ. ನಾನು ಸಂತೋಷದಲ್ಲಿದ್ದರೂ ದುಃಖದಲ್ಲಿದ್ದರೂ ಮೊದಲಿಗೆ ತಾಯಿಯೊಂದಿಗೆ ಹಂಚಿಕೊಳ್ಳುತ್ತೇನೆ. ಮಾತಿಲ್ಲದೆ ನನ್ನ ಮನಸ್ಸಿನ ಮಾತನ್ನು ಅರಿಯುವ ಸಾಮರ್ಥ್ಯ ತಾಯಿಗೆ ಇದೆ. ಓಕೆನಾ. ಕೊನೆಗೆ ಏನ್ ನೋಡ್ತೇವೆ ಅಂದ್ರೇನ, ಉಪಸಂಹಾರ ಅಂತಕ್ಕಂಥ ನೋಡ್ತೇವೆ. ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಇಲ್ಲಿ ಬರಿತಾ ಹೋಗ್ಬೇಕಾಗುತ್ತೆ. ಓಕೆ. ಉಪಸಂಹಾರ. ತಾಯಿ ದೇವರು ಕೊಟ್ಟ ಅಮೂಲ್ಯ ಕಾಣಿಕೆ. ಅವಳ ಪ್ರೀತಿ ಮತ್ತು ತ್ಯಾಗವನ್ನು ಯಾವ ಮಾತುಗಳಿಂದಲೂ ವಿವರಿಸಲಾಗುವುದಿಲ್ಲ. ತಾಯಿಯ ಸೇವೆ, ಗೌರವ ಮತ್ತು ಕೃತಜ್ಞತೆ ತೋರಿಸುವುದು ಪ್ರತಿಯೊಬ್ಬ ಮಗುವಿನ ಕರ್ತವ್ಯ. ನನ್ನ ಜೀವನದ ಬೆಳಕಾಗಿದ್ದಾಳೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ರೈಟ್. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್. ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.